ಸ್ನೇಹಿತರೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಕೂಡಲ ಸಂಗಮದಲ್ಲಿ. ಸೊ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಎರಡು ಸೇರ್ತಾವಲ್ಲ, ಅದು ಹಿಂದೆ. ಸೊ ಅದ್ರ ಹಿಂಭಾಗದಲ್ಲಿ ಹಿಂಗೆ ಬಂದೆ ವಾಕ್. ಸ್ನೇಹಿತರೆ ನೈಟ್ ಬಂದು ಇಲ್ಲೇ ಕೂಡಲ ಸಂಗಮದಲ್ಲಿ ಸ್ಟೇ ಆದೆ. ಸೊ ಲಾಗ್ ಮಾಡೋಕ್ಕಾಗಲಿಲ್ಲ, ಕತ್ಲಿರೋ ಕಾರಣಕ್ಕೆ ನೈಟಲ್ಲಿ ಏನು ತೋರ್ಸೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ಈಗ ಹೋಗೋದು ಬಂದ್ಬಿಟ್ಟು ಆಲ್ಮಟ್ಟಿ ಡ್ಯಾಮು. ನೋಡಿ, ಇನ್ನು ಮುಖ ಸಹ ತೊಳೆದಿಲ್ಲ. ಬೆಳಗ್ಗೆ ಎದ್ದು ಹಿಂಗೆ ವಾಕ್ ಬಂದೆ, ಕುತ್ಕೊಂಡು ಸಾಕಾಗಿತ್ತು. ನೋಡಿ ನೀರೇ ಏನೇನಿಲ್ಲ, ನೀರೆಲ್ಲ ಫುಲ್ ಖಾಲಿ ಆಗ್ಬಿಟ್ಟದೆ ಗುರು. ಎಲ್ಲರೂ ಇಲ್ಲೇ ಅಡುಗೆ ಮಾಡ್ತಿದ್ದಾರೆ. ನಮ್ಮ ಗಾಡಿ ಹತ್ರ ನಮ್ಮರನ್ನು ಪಾರ್ಟಿ ಅಡುಗೆ ಮಾಡ್ತಾಯಿದ್ರು, ಟಿಫನ್ ರೆಡಿ ಮಾಡ್ತಿದ್ರು ಬೆಳಗ್ಗೆ. ನೋಡಿ ಈ ಕಡೆ ಇದ್ದಾನೆ ಮಲಪ್ರಭಾ ನದಿ ಹರಿಯೋದು. ನೋಡಿ ನಮ್ಮ ಡಾರ್ಲಿಂಗ್ ಇಲ್ಲ ಐತೆ. ನೋಡಿ ನಮ್ಮರೆಲ್ಲ ಅಡುಗೆ ಮಾಡ್ತಿದ್ದಾರೆ ಇಲ್ಲಿ. ನಮ್ಮ ಕಸ್ಟಮರ್ ಉಪ್ಪಿಟ್ಟು ಮಾಡಿದ್ದಾರೆ. ಉಪ್ಪಿಟ್ಟಿಗೂ ನಮಗೂ ಭಾಳ ದೂರ, ಹಂಗಾಗ್ಬಿಟ್ಟು ನಾವೀಗ ಹೋಟ್ಲಲ್ಲಿ ಹೋಗಿ ಟಿಫನ್ ಮಾಡ್ತಿದ್ದೀನಿ. ಬನ್ನಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 9:30. ಸೊ ಟಿಫನ್ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡು. ಈಗೆಲ್ಲ ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ, ಅವಾಗಲೇ ಜನ ಇರಲಿಲ್ಲ. ನೋಡಿ ಎಷ್ಟೊಂದು ಗಾಡಿಗಳಾಗಿದ್ದಾವೆ. ಈ ಕಡೆ ಟಿಫನಿಂದ ಒಂದು ಸ್ವಲ್ಪ ಸಮಸ್ಯೆ, ಯಾಕಂದರೆ ಇಲ್ಲಿ ನಮ್ಮ ಸ್ಟೈಲ್ ಸಿಗಲ್ಲ. ನಮ್ಮ ಕಡೆ ಹಂಗೆ ರೈಸ್ ಐಟಮ್ಮು ಆ ಥರದ್ದೇನು ಸಿಗಲ್ಲ, ಬರೀ ದೋಸೆ ಜಾಸ್ತಿ. ಅವ್ರು ಅರ್ಥ ಮಾಡ್ಕೊಂಡು ಪೂರಿ, ಮೆಣಸಿನ್ಕಾಯಿ, ದೋಸೆ ಅಷ್ಟೇ. ಏನಿದೆ ಟಿಫನ್? ರೈಸ್ ಐಟಮ್ ಏನಿದೆ? ಫೈನಲಿ ಟಿಫನ್ ಎಲ್ಲ ಆಯಿತು. ಟಿಫನ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೆಂಗ ರೈಸ್ ಐಟಮ್ ಸಿಗಲ್ಲ ಅಂದ್ಕೊಂಡಿದ್ದೆ, ರೈಸ್ ಐಟಮ್ ಸಿಕ್ತು. ಯಾವುದೋ ಕಲರ್ ರೈಸ್ ಮಾಡಿದ್ರು, ಸಗದಾಗಿತ್ತು ಆ ಚಟ್ನಿಗೂ ಅದಕ್ಕೆಲ್ಲ. ಸೊ ಇನ್ನೇನಿಲ್ಲ, ಇಲ್ಲಿಂದ ಈಗ ಟಿಫನ್ ಮಾಡ್ಕೊಂಬಿಟ್ಟು ಈಗ ಡೈರೆಕ್ಟ್ ಈಗ ಆಲ್ಮಟ್ಟಿಗೆ ಹೋಗೋದೇನೆ. ನೋಡಿ ಇಲ್ಲಿ ಜಾಸ್ತಿ ಈ ಕಡೆ ಸೈಡೆಲ್ಲ ರೈಸ್ ಐಟಮ್ ಮಾಡಲ್ಲ, ಏನಿದ್ರು ಪೂರಿ ಮತ್ತು ಬಜ್ಜಿ ಜಾಸ್ತಿ ಸಿಗುತ್ತೆ, ಮಿರ್ಚಿ. ಬನ್ನಿ. ಫೈನಲಿ ಮುಗಿಸ್ಕೊಂಬಿಟ್ಟು ಈಗ ಆಲ್ಮಟ್ಟಿ ಡ್ಯಾಮ್. ಅಣ್ಣ ಡೋರ್ ಹಾಕೊಳ್ಳೋಣ, ಡೋರ್ ಹಾಕೊಂಡಿಲ್ಲ. ಹಿಂದೆ ನೋಡೋಣ ಅಣ್ಣ, ಹಿಂದೆ ನೋಡ್ರಿ, ಹಿಂದೆ ನೋಡ್ರಿ. ಆ ಕಡೆ ಕಟ್ತಲ್ಲ ಬಗ್ಗೆ ಯಾರನ್ನ ಡೋರ್ ಸರ್ಕಿರೋರು. ಬರೋಣ ಹಿಂದೆ.
ಕೂಡಲ ಸಂಗಮದಲ್ಲಿ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರು, ಸೊ ಮೀಟ್ ಮಾಡ್ಬೇಕಂತ. ಬನ್ನಿ ಮಾತಾಡ್ಸೋಣ, ಏನು ಮಾಡೋಕ್ಕಲ್ಲ, ಅಭಿಮಾನದಲ್ಲಿ ಫೋನ್ ಮಾಡ್ತಾರೆ. ಇಲ್ಲಿ ವೆಯ್ಟ್ ಮಾಡಿ ಬ್ರದರ್, ಬರ್ತಾ ಇದ್ದೀನಿ ಸರ್ಕಲ್ ಹತ್ರ ಅಂದ್ರೆ. ಸೊ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿರೋಕ್ಕೆ ಹಂಗಾಗಿ ಅವರು ಗೆಸ್ ಮಾಡಿದ್ದಾರೆ. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಸೊ ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರ ಮುಂದೆ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಮಾತಾಡ್ಸೋಣ. ಅಭಿಮಾನಕ್ಕೋಸ್ಕರ ಅಲ್ಲಿಂದ ಕಾಯ್ತಾ ಇದ್ದಾರೆ. ಇದೇ ಸರ್ಕಲಾಗಿ ವೆಯ್ಟ್ ಮಾಡ್ತಿದ್ದಾರೆ ಪಾಪ ಅವರು ಸಬ್ಸ್ಕ್ರೈಬರ್ ಅವಾಗಿಂದ. ಬನ್ನಿ ಮಾತಾಡ್ಸೋಣ. ತಿಪ್ಪೇಶ್ ಅಂತೇಳಿ ನಾನು ಇನ್ಸ್ಟಾದಲ್ಲಿ ಕಾಲ್ ಮಾಡಿ, ಇದು ಅನುಭವ ಮಂಟಪ, ಬನ್ನಿ ನೋಡಿ ಇಲ್ಲಿದ್ದಾರೆ. ಮಾಡ್ದಾಗೈತಲ್ಲೋ ಇಲ್ಲಿಂದ 3 ದಿನ ಆಯ್ತು ನಾನು ಇಲ್ಲಿ. ಹೌದಾ? ನಾ ಇಲ್ಲೇ ಮ್ಯಾರೇಜ್ ಆಗಿರೋದು. ನಾನು ನಿಮ್ಮನ್ನ ನೋಡ್ಬೇಕಂತ ನಾನು ಅದೇ ಮೆಸೇಜ್ ಮಾಡ್ತಾನೆ ಇದ್ದೆ. ಹೌದಾ? ಇಲ್ಲ ನಾನು ಬಿಜಿ ಇದ್ನ, ಹಂಗಾಗಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ನಿಮ್ಗಾಗೆ ವೆಯ್ಟ್ ಮಾಡಿದ್ವಿ ನಾವು, ಅರ್ಜೆಂಟ್ ಇತ್ತು. ನಾನು ಇಲ್ಲಿ ಬಂದು ವೆಯ್ಟ್ ಮಾಡಿದೆ, ಅದಕ್ಕೆ ನೋಡೋಣ. ಸರಿ ಆಯ್ತು, ಸಿಗೋಣ ಮತ್ತೆ. ಫೋನ್ ಮಾಡಿ. ಈಗ ಆಲ್ಮಟ್ಟಿಗೆ ಹೋಗಿ ಆಲ್ಮಟ್ಟಿಯಿಂದ ಬಿಜಾಪುರ. ಸಂಜೆ ಬರ್ತೀವಿ. ಆಯ್ತು, ಬರೋಣ. ಆಯ್ತು. ಬನ್ನಿ ಸ್ನೇಹಿತರೆ, ಈಗ ನಮ್ಮ ಸಬ್ಸ್ಕ್ರೈಬರ್ನ ಮಾತಾಡ್ಸಿದ್ವಿ. ಪಾಪ ಅವರು ತುಂಬ ದಿನದಟ್ಟೆ ಮಾತಾಡ್ಸ್ಬೇಕಂತಿದ್ರಂತೆ, ಹಂಗಾಗ್ಬಿಟ್ಟು ಬನ್ನಿ ಹೊರಡೋಣ. ನೋಡಿ ಇಲ್ಲೇನೋ ಹುಡುಗರೆಲ್ಲ ಗಣರಾಜ್ಯೋತ್ಸವಕ್ಕೆಲ್ಲ ರೋಡಿಗೆ ಬಂದು ನಿಂತವ್ರೆ. ಅಪ್ಪ ಅವರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರಲ್ಲ, ಅವರು ಸುಮಾರು ಹೊತ್ತು ಕಾಲ್ ಮಾಡಿದ್ದಾರೆ, ನಾನು ನೋಡ್ಕೊಂಡಿರಲಿಲ್ಲ. ಆಮೇಲೆ ಯಾವುದೋ ಫೋನ್ ಬರ್ತೈತಲ್ಲ ನೋಡಿದ್ರೆ, ಇನ್ಸ್ಟಾದಲ್ಲಿ ಫೋನ್ ಮಾಡಿದ್ದು ನೋಡಿ ರಿಸೀವ್ ಮಾಡಿ ಮಾತಾಡಿದ್ದಕ್ಕೆ ಪಾಪ ಅಣ್ಣ ನಾನು ನಿಮ್ಮನ್ನು ನೋಡ್ಬೇಕು ಅಂತೇಳಿ ಬಂದರು. ಸೊ ಇದೇ ಥರ ಇರಲಿ ಬ್ರದರ್, ನಿಮ್ಮ ಸಪೋರ್ಟ್ಗಳು ಯಾವಾಗಲೂ ನಮ್ಮ ಮೇಲೆ, ಡ್ರೈವರ್ಗಳ ಮೇಲೆ. ಬನ್ನಿ ಹೋಗೋಣ. ನೀವೆಲ್ಲ ಹಿಂಗೆ ಸಪೋರ್ಟ್ ಮಾಡಿದರೆ ನಮಗೆ ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಒಂಥರ ನಮಗೆ ಮೋಟಿವೇಟ್ ಆಗುತ್ತೆ. ಬನ್ನಿ ಹೋಗೋಣ. ಏನಿದು ಹೊಗೆ ಅಪ್ಪ, ರೋಡಲ್ಲಿ ಅವನು ಯಾರೋ ಬೆಂಕಿ ಇಟ್ಬಿಡೋದನ್ನೇ, ಮುಂದೆ ಮನುಷ್ಯರು ಕಾಣಲ್ಲ ಹಂಗೆ. ಸ್ನೇಹಿತರೆ, ರಾತ್ರಿ ಬಂದಿದ್ದಿದೆ ಮೇನ್ ರೋಡಲ್ಲೇ. ಸೊ ಈಗ ಮುಂದೆ ನ್ಯಾಷನಲ್ ಹೈವೇ ಬರುತ್ತೆ. ರಾತ್ರಿ ಬಂದಿದ್ದು ಅದೇ ಟೀ ಮಿಲ್ಸ್ ಇತ್ತಲ್ಲ, ಅದೇ ರೋಡೆ. ಸೊ ಇಲ್ಲಿಂದ ಮತ್ತೆ ರೈಟ್ ಎತ್ಕೋಬೇಕು. ಬನ್ನಿ ತೋರಿಸ್ತೀನಿ. ಸೊ ಇದು ಹುಮನಾಬಾದ್ ಹೋಗುತ್ತೆ, ರೈಟ್ ಎತ್ಕೊಂಡ್ರೆ ಸೀದಾ ಪಂಡ್ರಾಪುರ. ನೋಡಿ ಲೆಫ್ಟ್ ಸೈಡ್ ರಾತ್ರಿ ಬಂದಿದ್ದು. ಸೊ ಇಲ್ಲಿಂದ ಈಗ ರೈಟ್ ಎತ್ಕೊಂಡು ಹೋಗ್ಬೇಕು. ಹಿಂಗೆ ಹೋದರೆ ಸ್ಟ್ರೈಟ್ ಹುಮನಾಬಾದ್, ಪಂಡ್ರಾಪುರ, ಸೊಲ್ಲಾಪುರ ಹಿಂಗೆ ಹೋಗುತ್ತೆ. ಸೊ ಇದು ಸ್ಟ್ರೈಟ್ ಮಹಾರಾಷ್ಟ್ರ ರೂಟ್ ಇದು. ಬನ್ನಿ ಹೋಗೋಣ. ಇಲ್ಲಿಂದ ಸೀದಾ ಈಗ ಆಲ್ಮಟ್ಟಿ ಡ್ಯಾಮ್ ತೋರಿಸ್ಕೊಂಬಿಟ್ಟು ಆಲ್ಮಟ್ಟಿಯಿಂದ ಬಿಜಾಪುರ ಗೋಲ್ ಗುಂಬಜ್ಗೆ ಹೋಗ್ಬೇಕು. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಏನು ಪ್ಲ್ಯಾನು ಏನಂತೆಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡಿ, ಸೇಮ್ ಈ ಗಾಡಿ ಯಾವ ಥರ ಕಲರ್ ಇದೆ ಅದೇ ಥರ ಕಲರ್ ನೋಡಿ. ಹಿಂಗೆ ಒಂದು ಗಾಡಿ ಬಂದೆ. ಅದೇ ಇದು ಬಾನೆಟ್ ಪೇಂಟಿಂಗ್ ಎರಡು ಸೇಮ್ ಇದೆ. ನಾನು ಸಡನ್ನ ನೋಡ್ಕೊಂಡೆ, ನಮ್ಮ ಅಜ್ಜಿ ಸುಮ್ಮನೆ ಅಂದ್ಕೊಂಡೆ. ಬನ್ನಿ ಇಲ್ಲಿಂದ ಸೀದಾ ಈಗ ಮೇನ್ ರೋಡ್ ಹೋಗ್ಬಿಟ್ಟು 4 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ತಗೋಬೇಕು. ಇದನ್ನು ಹಂಗೆ ಇದೆ, ಬಾನೆಟ್ ಪೇಂಟ್ ಬ್ಲೂ ಕಲರ್. ಇಲ್ಲಿ ಲೆಫ್ಟ್ ತಗೋಬೇಕು. ಹಿಂಗೆ ಸ್ಟ್ರೈಟ್ ಆದರೆ ಹುಮನಾಬಾದ್. ಇಲ್ಲಿಂದ ಹುಮನಾಬಾದ್ ಸುಮಾರು ಏನಿಲ್ಲ ಅಂದರೆ ಒಂದು 280
280 ಇರ್ಬೇಕು, 280. ಸೊ ನಾವು ಇಲ್ಲಿ ಲೆಫ್ಟ್ ತಗೊಂಡು ಆಲ್ಮಟ್ಟಿಗೆ, ಇಲ್ಲಿಂದ ಸೀದಾ ಡೈರೆಕ್ಟ್ ಹೋಗೋದು. ನೋಡಿ ಇಲ್ಲಿದ್ದ ಅಣೆಕಟ್ಟು ಎಷ್ಟು ಕ್ಲೀನಾಗಿ ಕಾಣುತ್ತೆ. ಬಟ್ ಈ ಫೋನಲ್ಲಿ ಅಷ್ಟೊಂದು ಕ್ವಾಲಿಟಿ ಕಮ್ಮಿ ಇರೋದಕ್ಕೆ ಅಷ್ಟೊಂದು ದೂರ ಜೂಮ್ ಆಗಿ ತೋರ್ಸೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಕೃಷ್ಣ ಆಲ್ಮಟ್ಟಿ ಅಲ್ಲಿ ಹಾಕಿದ್ದಾರೆ ಡ್ಯಾಮಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ನೇಮ್ ಹಾಕಿದ್ದಾರೆ ಕಾಣಿಸುತ್ತೆ. ಬಟ್ ಇಷ್ಟು ದೂರದಿಂದ ಮೊಬೈಲಲ್ಲಿ ಕಾಣಿಸಲ್ಲ. ಸೊ ಸ್ನೇಹಿತರೆ, ಫೈನಲಿ ನಾವಿನ್ನೇನು ಆಲ್ಮಟ್ಟಿ ಡ್ಯಾಮಿಗೆ ಎಂಟ್ರಿ ಆದ್ವಿ. ಇಲ್ಲಿ ಡೇ ಟೈಮ್ ನೋಡೋದಕ್ಕಿಂತ ಈವ್ನಿಂಗ್ ಬರ್ಬೇಕು, ಸಖತ್ತಾಗಿರುತ್ತೆ ಡ್ಯಾಮ್ನ ಆಲ್ಮಟ್ಟಿ. ಸ್ನೇಹಿತರೆ, ಇದೇ ಬಂದ್ಬಿಟ್ಟು ಆಲ್ಮಟ್ಟಿ ಡ್ಯಾಮ್ ಎಂಟ್ರೆನ್ಸ್. ಇದೇ ನೋಡಿ ಎಂಟ್ರೆನ್ಸು, ಇಲ್ಲಿಂದನೇ ಒಳಗಡೆ ಹೋಗೋದು. ಬನ್ನಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಪಾರ್ಕಿಂಗಲ್ಲಿ ಮತ್ತೆ ಸಿಗೋಣ. ಸೊ ಇಲ್ಲಿ ಯಾವುದೋ ಒಂದು ಟಿ ಟಿ ನಿಂತಿದೆ. ಇಲ್ಲಿ ನಮ್ಮ ಚಳ್ಳಕೆರೆದಾಗೈತೆ. ಅಂದರೆ ನಮ್ಮ ಬ್ರದರ್ ಒಬ್ಬರು ಲೋಕಣ್ಣ ಅಂತೇಳಿ ಅವ್ರು ತಗೊಂಡಿದ್ರು. ಅದೇ ಗಾಡಿನ ಯಾವುದೋ ಗೊತ್ತಿಲ್ಲ, ನೋಡೋಣ ಬರೀ ಹಿಂದೆ ಹೋದ್ರೆ ಗೊತ್ತಾಗುತ್ತೆ. ಅವರು ಸೇಲ್ ಮಾಡಿದ್ರು, ಅಲ್ಲಿದೆಯಲ್ಲ ಅದೇ ಗಾಡಿ, ನೋಡೋಣ ಬನ್ನಿ. ಆ ಗಾಡಿ ಅಲ್ಲ, ಆ ಗಾಡಿ ಯಾರೋ ತಗೊಂಡಾರ ಹಿಂದೆ ಕನಕ ಅಂತ ಹಾಕ್ಸಿದ್ರು. ಬಟ್ ಇದು ಸೇಮೇ ಇತ್ತು, ಆ ಗಾಡಿ ಅಲ್ಲ. ನೋಡಿ ಇದೆಲ್ಲ ಗಾರ್ಡನ್ನು. ಅಲ್ಲಿಗೆ ಹೋಗಿ ತಿರ್ಸ್ಕೊಂಬರ್ಬೇಕು ಗಾಡಿನ. ಅಲ್ಲೇ ಇದೆ ಬಟ್ ಯೂಟರ್ನ್ ಏನು ಅಲ್ಲೇ ಇದೆ ಯೂಟರ್ನ್. ಏನು ಮಾಡ್ತಾರೆ ಅಲ್ಲಿ ಗಾಡಿಗಳು ಆಪೋಸಿಟ್ ಬರ್ತಾ ಇರ್ತವೆ. ಸೊ ಇಲ್ಲಿದೆ ನೋಡಿ. ಇಂದ ಹೋಗ್ಬಿಟ್ಟು ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಸಿಗುವ. ಹೋಪ 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 ಏನು ಡೌನ್ ಆಯ್ತು, ಫುಲ್ ಸ್ಪೀಡಾಗಿ ಹೋಗ್ತೈತೆ ನೋಡು. ಕೂಲ್ ಕೂಲ್ ಬೇಬಿ, ಕೂಲ್ 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 ಮಾಡ್ಕೆ ಆರಾಮಾಗಿರು. ಯಾಕೆ ಹಂಗೆ ಟೆನ್ಷನ್ ಮಾಡ್ಕೊಂತ ಬೇಬೆ? ಸ್ವಲ್ಪ ಬೇಬಿಗೆ ರೆಸ್ಟ್ ಕೊಟ್ಟ ಸ್ವಲ್ಪ ನಾವು ರೆಸ್ಟ್ ಮಾಡೋಣ. ಹಿಂದೆ ಪಾರ್ಕ್ ಮಾಡಿದ್ವಿ ಅಲ್ಲ ಅವಾಗಲೇ. ಸೊ ಇಲ್ಲಿ ಬಂದ್ಬಿಟ್ಟು ಪಾರ್ಕಿಂಗ್ನವ್ರು ಗಾಡಿ ತೆಗ್ಸಿದ್ರು. ಸೊ ಬೈಕ್ನವ್ರು ಹೆವಿ ಸ್ಪೀಡಾಗಿ ಬರ್ತಿದ್ರು ರ್ಯಾಶಾಗಿ. ಯಾರೋ ಕಾಲೇಜ್ ಹುಡುಗರೆಲ್ಲ ಯಾಕಣ ಮುಂದಕ್ಕೆ ಹಾಕ್ರಿ ಗಾಡಿನ, ಆಮೇಲೆ ಬಂದು ಕುದ್ಬಿಡ್ತಾರೆ ಅಂತೇಳಿ ಇದು ಮಾಡಿದ್ರು. ಕಾರ್ನರ್ ಬೇರೆ, ಹಂಗಾಗ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ. ಬನ್ನಿ ಅಲ್ಲೆಲ್ಲಾದ್ರೂ ಮುಂದೆ ನೆರಳಿರೋ ಕಡೆ ಹಾಕೋಣ. ಎಲ್ಲರೂ ಹೇಳೋದು ಒಳ್ಳೇದಕ್ಕೇನೆ. ಕಷ್ಟಪಟ್ಟು ಎತ್ತುತ್ತಾ ಇದ್ವಿ ನಮ್ಮ ಹಳೆ ಗಾಡಿಯಾಗೆ. ನೋಡಿ ಈಗ ಪವರ್ ಇಂಡ ಆರಾಮಾಗಿ ಬಟನ್ ಪ್ರೆಸ್ ಮಾಡಿದ್ರೆ ಗ್ಲಾಸ್ ಹಿಡಿತವೆ. ಈ ಟಿ ಟಿ ಗಾಡಿಗೆಲ್ಲ ಪವರ್ ಇಂಡ ಸೆಟ್ ಆಗಲ್ಲ. ಇಲ್ಲಿ ಏನಿದ್ರು ಮ್ಯಾನುವಲ್ಲೇ ಚೆನ್ನಾಗಿ. ಬನ್ನಿ ಈಗ ಇಲ್ಲಿಂದ ಸೀದಾ ಗೋಲ್ ಗುಮ್ಮಜ್ ಆಗೋದು. ಗೋಲ್ ಗುಮ್ಮಜ್ ನೋಡೋದು, ಇಲ್ಲಾಂದರೆ ಇಲ್ಲಿಂದ ಮತ್ತೆ ಪುನಃ ಸಿರ್ಸಿ ಕಡೆಗೆ ಓಡಿಸ್ತಾರ ಏನೋ ಗೊತ್ತಿಲ್ಲ. ನೋಡೋಣ ಬನ್ನಿ ಮುಂದೆ ಎಲ್ಲಿಗೆ ಹೋಗ್ತೀನಿ ಏನಂತೇಳಿ ಅಪ್ಡೇಟ್ಸ್ ಕೊಡ್ತೀನಿ. ಕಸ್ಟಮರ್ ಪಕಡ ನೋಡ್ರಿ ಎಷ್ಟಕ್ಕೊಂದು ತಂದಿಟ್ಟಿದ್ದಾರೆ. ನನ್ನ ಪಾತ್ರ ತುಂಬ ಮಾಡಿಕ್ಬಿಟ್ಟಿದ್ದಾರೆ. ಹಂಗೆ ಅವ್ರು ಬರೋವರೆಗೂ ಆರಾಮಾಗಿ ಕೂತ್ಕೊಂಡು ತಿಂತಿರೋದೆ. ಸ್ನೇಹಿತರೆ, ಫೈನಲಿ ನಾವು ಆಲ್ಮಟ್ಟಿ ಜಲಾಶಯ ಮುಗಿಸ್ಕೊಂಬಿಟ್ಟು ಈಗ ಸೀದಾ ಹೊರಡ್ತಾ ಇರೋದು ಬಂದ್ಬಿಟ್ಟು ಗೋಲ್ ಗುಂಬಾಜ್ಗೆ, ಬಿಜಾಪುರ.
ಸೊ ಮುಂದೆ ಒಂದು ಟಿ ಟಿ ಗಾಡಿ ಹೋಗ್ತಾ ಇದೆಯಲ್ಲ, ಅದು ಸಹ ಬೆಳಗ್ಗೆ ನಾವು ಏನು ನೆನ್ನೆ ಪಿಕಪ್ ಮಾಡಿದ್ವೋ ಜಾಜೂರಿಂದ, ಅದೇ ಅರ್ವಿಗೊಂಡಳ್ಳಿಯಿಂದನೇ ಅದನ್ನು ಪಿಕಪ್ ಮಾಡ್ಕೊಂಬಂದಿರೋದು. ಆ ಗಾಡಿನೂ ಪಿಕಪ್ ಮಾಡ್ಕೊಂಬಂದಿರೋದು, ಸೇಮ್ ಟೂರಿಸ್ಟ್ ಪ್ಲೇಸಿಗೆ ಬಂದಿರೋದು. ಸೊ ಹಂಗಾಗ್ಬಿಟ್ಟು ಅವ್ರೀಗ ನಮ್ಮ ರೂಟಿಗೆ ಬರ್ತಿಲ್ಲ, ಇಲ್ಲಿಂದ ಸೀದಾ ಅವ್ರು ಬಾದಾಮಿಗೆ ಹೋಗ್ತಿದ್ದಾರೆ. ಸೊ ಇವಾಗ ಡೈವರ್ಷನ್ ಆಗುತ್ತೆ, ಆ ಗಾಡಿ ಚೇಂಜ್ ರೂಟು ಮತ್ತು ನಮ್ಮ ಬೇರೆ ರೂಟು. ಬನ್ನಿ ಹೋಗೋಣ, ಮುಂದೆ ಸಿಗುತ್ತೆ ಆ ಗಾಡಿ. ನೋಡಿ ಈಗ ವೀಕೆಂಡ್ ಎಲ್ಲ ಸಿಕ್ಕಾಬಟ್ಟೆ, ಎಲ್ಲೋದ್ರೂ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಫುಲ್ ರಶ್ ಇರ್ತವೆ. ನೋಡಿ ನಾವು ಫೈನಲಿ ಇನ್ನೇನು ನಾವು ಆಲ್ಮಟ್ಟಿ ಕಡೆಗೆ ಫಸ್ಟಿಗೆ ಲೆಫ್ಟ್ ತೊಗೊಂಡಿವಲ್ಲ, ಅಲ್ಲೇ ನ್ಯಾಷನಲ್ ಹೈವೇ, ಅಲ್ಲಿಂದ ಬಿಟ್ಟು ಮತ್ತೆ ಮುಂದೆ ಬಂದರೆ ಇನ್ನೊಂದು ರೈಟಿಗೆ ಬಂದು ಲೆಫ್ಟ್ ತಗೋಬೇಕು. ಸೊ ಇದಕ್ಕೆ ಈಗ ಹೈವೇ ಹತ್ತಿಸ್ತಾ ಇದ್ವಿ, ಅಮನಾಬಾದ್. ಆವಾಗಲೇ ಬಂದ್ವಲ್ಲ ಅದೇ ರೋಡಿಗೆ ಮತ್ತೆ ಸ್ಟ್ರೈಟ್ ಹೋಗೋದು ಈಗ ಬಿಜಾಪುರಕ್ಕೆ. ಬನ್ನಿ ಹೋಗೋಣ. ನೋಡಿ ಇಲ್ಲಂತೂ ಗಾಡಿ ನಿಲ್ಲಿಸ್ಬಿಟ್ರೆ ಈ ಗ್ರೀಸ್ ಹೊಡೆಯೋರಂತೂ ಪಾಪ ಬಂದು ಕೇಳ್ತಾ ಇರ್ತಾರೆ, ತುಂಬ ಕಷ್ಟ ಬೀಳ್ತಾರೆ ಪಾಪ. ನೋಡಿ ಎಲ್ಲ ಗಾಡಿಯವರು ನಿಲ್ಲಿಸಿ, ಯಾರೋ ನಿಲ್ಲಿಸಿರೋ ಗ್ರೀಸ್ ಮಾಡಿಸ್ತಾರಿದ್ರೆ ಗ್ರೀಸ್ ಮಾಡಿಸ್ತಾರೆ ಇಲ್ಲಿ. ನೋಡಿ ಪಾಪ ಬಿಸಿಲಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಜನ, ನೋಡಿದ್ರೆ ಬೇಜಾರಾಗುತ್ತೆ. ಈ ರೋಡಲ್ಲಂತೂ ಹೆವಿ ಡೇಂಜರಸ್ ಗುರು. ಈ ಹೆವಿ ಲಾರಿಗಳು ಓಡಾಡಿ ವೇವ್ಸ್ ಅಂತೂ ಈ ಕೆಳಗಡೆ ನೆಲದ ವೇವ್ಸ್ ಇರುತ್ತಲ್ಲ, ಟೈರ್ ಅಜ್ಜ ಬಿದ್ದಿರುತ್ತೆ. ಏನಾದರೂ ಹಿಂಗೆ ಒಂದೇ ಕೈಯಲ್ಲಿ ಓಡಿಸಿದ್ರೆ ಏನಿಲ್ಲ, ಗಾಡಿ ಎಳೆದಾಡ್ಬಿಡುತ್ತೆ. ಭಾಳ ಕೇರಾಗಿ ಓಡಿಸ್ಬೇಕು. ಎರಡು ಕೈ ಹಿಡ್ಕೊಂಡ್ರೂ ಸ್ಟೇರಿಂಗ್ ವೈಬ್ರೇಟರ್ ಬರ್ತದೆ. ಈ ವೇವ್ಸು ತಗ್ಗು ಈಗ ಅಪ್ ಡೌನ್ ಇರುತ್ತಲ್ಲ, ಸೊ ಹಂಗಾಗಿ ಟೈರಿಗೆ ಗ್ರಿಪ್ ಬರಲ್ಲ, ಬ್ಯಾಲೆನ್ಸಿಂಗ್ ಬರಲ್ಲ. ಭಾಳ ಕೇರಾಗಿ ಹೋಗ್ರು. ಒಂದೆರಡು ಟೈಮ್ ನನಗೆ ಈಗ ಹಂಗೆ ಅನ್ನಿಸ್ತು, ಸೊ ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ. ಇದು ಹೆವಿ ಟನ್ನೇಜ್ಗಳು ಹಾಕೊಂಡು ಓಡಿಸ್ತಿರ್ತಾರಲ್ಲ, ನೋಡಿ ಬ್ಯಾಲೆನ್ಸಿಂಗ್ ಸಿಗಲ್ಲ ಒಂದೇ. ನೋಡಿ ಸ್ಟೇರಿಂಗ್ ಹೆಂಗೆ ಶೇಕ್ ಆಗ್ತಾಯಿದೆ, ಫುಲ್ಲು ಆಯಿಲ್ ಆಗ್ತಾಯಿದೆ. ಇಂಥ ರೋಡಲ್ಲಿ ಏನಂದ್ರೆ ಸ್ವಲ್ಪ ಕೇರಾಗೆ ಹೋಗ್ಬೇಕು, ನಿಧಾನಕ್ಕೆ. ಹೆವಿ ಸ್ಪೀಡಲ್ಲಿದ್ದರೆ ತುಂಬ ಕಷ್ಟ, ಬ್ಯಾಲೆನ್ಸ್ ಅಂತೂ ಬರೋದೇ ಇಲ್ಲ. ಇಲ್ಲಿಂದ ಉಮನಾಬಾದ್ ಸುಮಾರು, ಈಗ ಗೋಲ್ ಗುಂಬಜ್ ಇಲ್ಲಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಐತೆ. ಅಂದರೆ ಅಲ್ಲಿಗೆ ಉಮನಾಬಾದ್ ಗೋಲ್ ಗುಂಬಜ್ದಿಂದ ಹಮ್ಮಮ್ಮ ಅಂದರೆ ಒಂದು 220 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, ಜಾಸ್ತಿ ದೂರನಿಲ್ಲ. ಬನ್ನಿ ಹೋಗೋಣ. ಫಸ್ಟ್ ಗೋಲ್ ಗುಂಬಜ್ಗೆ ಹೋಗ್ಬಿಟ್ಟು ಊಟ ಮಾಡಿಲ್ಲ, ಊಟ ಗೀಟೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಸಿಗೋಣ. ಅಂದರೆ ಫೈನಲಿ ನಾವು ಇನ್ನೇನು ಬಿಜಾಪುರಕ್ಕೆ ಎಂಟ್ರಿ ಆದ್ವಿ. ಸೊ ಅಲ್ಲಿ ಎದುರುಗಡೆ ಕಾಣಿಸ್ತಿರ್ಬೋದು ಮೋಸ್ಟ್ಲಿ ನಿಮಗೆ ಗೋಲ್ ಗುಂಬಜ್. ಬನ್ನಿ ತೋರಿಸ್ತೀನಿ. ಎಲ್ಲ ಜಾಸ್ತಿ ಜನ ಇಲ್ಲಿ ಹೋಗಿ ಬಿಡ್ತಾರೆ. ಎಲ್ಲಿ ನಾವು ಇವತ್ತಲ್ಲ ಇಲ್ಲೇ ಗೋಕರ್ಣದಾಗ ಬಿಡ್ತಾರೆ. ಇದೇ ಹೈವೇ ಪಕ್ಕದಲ್ಲಿ ಉಮನಾಬಾದ್ಗೆ ಹೋಗ್ತೀವಲ್ಲ, ಅದೇ ಬಿಜಾಪುರ ಬಿಟ್ಟು ಸ್ವಲ್ಪ ಮುಂದಗಡೆ ಬಂದರೆ 2 ಕಿಲೋಮೀಟ್ರ್ ಲೆಫ್ಟಿಗೆ ತಗೊಂಡ್ರೆ ಹೈವೇ ಪಕ್ಕದಲ್ಲೇ ಒಂದು ಕಿಲೋಮೀಟ್ರ್ ಒಳಗೆ ಬಂದರೆ ಸಿಗುತ್ತೆ ಗೋಲ್ ಗುಂಬಾಜ್. ಜಾಸ್ತಿ ದೂರ ಏನಿಲ್ಲ. ಹೆಂಗೆ ಬೇಕಂಗೆ ನಿಲ್ಲಿಸ್ಬಿಡ್ತಾರೆ ಈ ರೋಡ್ ಗಾಡಿ. ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ. ಅಯ್ಯೋ ತಲೆ ನಾವು ರೋಡಲ್ಲಿ ಓಡಿಸೋದು. ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಗೋಲ್ ಗುಂಬಜ್. ಇದ್ರೆ ಫೈನಲಿ ಇನ್ನೇನು ಗೋಲ್ ಗುಂಬಜ್ ಪಾರ್ಕಿಂಗಿಗೆ ಬಂದ್ವಿ. ಅಲ್ಲಿಂದ ನಮ್ಮೆಲ್ಲ ಕಸ್ಟಮರ್ಸ್ ಎಲ್ಲ ಇಳಿದು ಹೋಗ್ತಿದ್ದಾರೆ ನೋಡೋಕ್ಕೆ. ಕಸ್ಟಮರ್ ಮಾತ್ರ ಫುಲ್ ಫ್ರೆಂಡ್ಲಿ ಆಗಿ ಚೆನ್ನಾಗಿ ನೋಡ್ಕೊಂಡ್ರು. ನೋಡಿ ಎಲ್ಲ ಇಳಿದು ಹೋಗ್ತಿದ್ದಾರೆ. ಬನ್ನಿ ಅವರು ಬರೋವರೆಗೂ ರೆಸ್ಟ್ ಮಾಡಿ. ನಾವು ಇನ್ನೇನು ಗೋಲ್ ಗುಂಬಜ್ ಮುಗಿಸ್ಕೊಂಡು ಇಲ್ಲಿದ್ದ ಈಗ ಸಿದ್ಧರಾಜ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಬಂದ್ ರೋಡಲ್ಲೇ ವಾಪಸ್ ಹೋಗ್ತಿರೋದು. ಸೊ ಇಲ್ಲಿ ಮುಂದೆಗಡೆ ಲೆಫ್ಟ್ ಸೈಡ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಗೋಲ್ ಗುಂಬಜ್ ನೋಡಿ ಲೆಫ್ಟ್ ಸೈಡು.
ಇಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಆಟೋಗಳೆಲ್ಲ ನಿಂತ್ಕೊಂಡಿರ್ತವೆ, ಹಂಗಾಗಿ ಸ್ಲೋ ಮಾಡೋಕ್ಕಾಗಲ್ಲ. ನೋಡಿ ಹಾಗೆ ಬಂದರೆ ಇನ್ನೇನು ಎದುರುಗಡೆ ಇಲ್ಲ ಸ್ವಲ್ಪ ದೂರ ಹೋದರೆ ಒಂದು 100 ಮೀಟ್ರ್ ಹೋದರೆ ಬೈಪಾಸ್ ಸಿಗುತ್ತೆ. ಸೊ ರೈಟ್ ಸೈಡಲ್ಲಿ ಏನು ನೋಡ್ತಿದ್ರು ಅದು ರೈಲ್ವೆ ಟ್ರ್ಯಾಕು. ಬನ್ನಿ ಹೋಗೋಣ ಇಲ್ಲಿಂದ ಸೇಮ್. ಸ್ನೇಹಿತರೆ ಫೈನಲಿ ನಾವು ಇಲ್ಲಿ ಗೋಲ್ ಗುಮ್ಮಜ್ ಮುಗಿಸ್ಕೊಂಬಿಟ್ಟು ಸೀದಾ ಈಗ ಸಿದ್ದರೂಢ ಸ್ವಾಮೀಜಿ ಮಠಕ್ಕೆ ಬಂದಿದ್ದೀವಿ. ಸೊ ಯಾರಪ್ಪ ಅವ್ರು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಡೆದಾಡುವ ದೇವರು ಅಂತೇಳಿ ಪ್ರಖ್ಯಾತಿ ಹೆಸರು ಪಡೆದಿರೋದು. ಬನ್ನಿ ಒಳಗಡೆ ತೋರಿಸ್ತೀನಿ ಎಲ್ಲ. ನೋಡಿ ಮಲ್ಲಿಕಾರ್ಜುನ ಶಿವಯೋಗಿಗಳದ್ದು ಇದೊಂದು. ನೋಡಿ ಫೋಟೋದಲ್ಲಿದ್ದಾರಲ್ಲ ಇವ್ರದ್ದೇ ಮಠಕ್ಕೆ ನಾವೀಗ ಬಂದಿರೋದು. ಸಿದ್ದರೂಢ ಸ್ವಾಮಿಯವ್ರ ಮಠ ಇದು, ಸಿದ್ದರಾಜ ಸ್ವಾಮಿಗಳು ಅಂತೇಳಿ ಇದೆ. ಬಟ್ ಅಲ್ಲಿಗೆ ನಾವು ಹೋಗ್ತಾ ಇಲ್ಲ, ತುಂಬ ಬಾಯಾರಿಕೆ ಆಗ್ಬಿಟ್ಟದು. ಫಸ್ಟ್ ನೀರು ಕುಡಿಬೇಕು. ಬನ್ನಿ ವಾಪಸ್ ಗಾಡಿ ಹತ್ರ ಹೋಗ್ತಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಯಾವುದು ಏನು ಅಂತೇಳಿ ಹೇಳ್ತೀನಿ ಬನ್ನಿ.